ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಫೈನಲ್ ಆಗಿ ನೋಡಬಹುದು, ಇವಾಗ ಕಂಟಿನ್ಯೂ ಆಗಿ ಅಮೌಂಟ್ ಕೂಡ ಬರ್ತಾ ಇದೆ. ಸ್ವಲ್ಪ ಜನಕ್ಕೆ ಇನ್ನೂ ಕೂಡ ಅಮೌಂಟ್ ಬರ್ತಾ ಇಲ್ಲ. ಸೊ ಇವತ್ತು ಅಥವಾ ಮುಂದಿನ ತಿಂಗಳಿಂದ ಅಮೌಂಟ್ ಕೂಡ ಅವ್ರಿಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಾದ ನಂತರ ಯುವನಿಧಿ ಬಗ್ಗೆ ಈ ತಿಂಗಳಲ್ಲಿ ತುಂಬಾನೇ ಕೆಲವೊಂದು ಡೌಟ್ಸ್ ಇದೆ. ತುಂಬಾ ಜನಕ್ಕೆ ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡಿರ್ತೀರ. ಇವತ್ತಿನ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಯುವನಿಧಿ ಅಪ್ಲಿಕೇಶನ್ ಹಾಕಿರ್ತೀರಾ, ಅಮೌಂಟ್ ಯಾರಿಗೆಲ್ಲ ಬರ್ತಾ ಇದೆ, ಸೊ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇಲ್ಲಿ ನೋಡಬಹುದು, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು 6 ಟಾಪಿಕ್ ಬಗ್ಗೆ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ನಿಮ್ಗೆ ಏನೆಲ್ಲ ಡೌಟ್ ಇದೆ ಪ್ರತಿಯೊಂದು ಕ್ಲಿಯರ್ ನ ಮಾಡ್ತೀನಿ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಯುವನಿಧಿ ಅಪ್ಲಿಕೇಶನ್ 2025 ಮತ್ತೆ 26ರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ, ಇಲ್ಲಿ ನೋಡಬಹುದು. ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಸೊಲ್ಯೂಷನ್ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಾದ ನಂತರ ಸೆಕೆಂಡ್ ಬಂದ್ಬಿಟ್ಟು ನೋಡಬಹುದು, ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಅಮೌಂಟ್ ಯಾವಾಗ ಬರುತ್ತೆ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಏನ್ ಇವಾಗ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದಿರಾ, ಈ ಒಂದು ಸೆಲ್ಫ್ ಡಿಕ್ಲೇರೇಷನ್ ಮಾಡಿರುವಂತ ಅಮೌಂಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಯಾವಾಗ ಬರುತ್ತೆ, ಡೇಟ್ ಏನಾದ್ರು ಫಿಕ್ಸ್ ಆಗಿದೆ ಅಂದ್ರೆ ಯಾವ ಒಂದು ದಿನಾಂಕದಿಂದ ಅಮೌಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಾದ ನಂತರ ಪೆಂಡಿಂಗ್ ಇರುವಂತ ಅಮೌಂಟ್, ಇವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ 2 ತಿಂಗಳ ಅಮೌಂಟ್ ಬರಬೇಕು, ಜುಲೈ ಅಮೌಂಟ್ ಬರಬೇಕು, ಜೂನ್ ಅಮೌಂಟ್ ಬರಬೇಕು, ಮತ್ತೆ ಈ ತರ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಾದ ನಂತರ ನೋಡಬಹುದು, ತುಂಬಾ ಜನ ಬಂದ್ಬಿಟ್ಟು ಈ ಸರಿ ವಾಟ್ಸ್ಆಪ್ ಅಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸೆಲ್ಫ್ ಡಿಕ್ಲೇರೇಷನ್ ಬಂದ್ಬಿಟ್ಟು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಮಾಡ್ಕೊಂಡಿಲ್ಲ, ವಾಟ್ಸ್ಆಪ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ಆ ಒಂದು ಸೆಲ್ಫ್ ಡಿಕ್ಲೇರೇಷನ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತಾ ಇಲ್ವಾ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಅದಾದ ನಂತರ ನೋಡಬಹುದು, ಕೌಶಲಕರ್ ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡಬೇಕು, ಓಕೆ, ಯಾರೆಲ್ಲ ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಮಾಡಬೇಕು ಮತ್ತೆ ಯಾರೆಲ್ಲ ಇನ್ನೂ ಮಾಡಬಾರ್ದು ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಅದಾದ ನಂತರ ನೋಡಬಹುದು, ನೆಕ್ಸ್ಟ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಏನು ಆಗಸ್ಟ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದಿರ, ಇನ್ನು ನೆಕ್ಸ್ಟ್ ಸೆಲ್ಫ್ ಡಿಕ್ಲೇರೇಷನ್ ಯಾವಾಗ ಮಾಡಬೇಕು. ಓಕೆ, ಇವೆಲ್ಲ ಟಾಪಿಕ್ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗುತ್ತೆ. ಓಕೆ, ಇವಾಗ ನೋಡಬಹುದು, ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಪ್ರಾಬ್ಲಮ್. ಇವಾಗ ಆಗಸ್ಟ್ ಮಂತ್ ಸ್ವಲ್ಪ ಜನ ವಿದ್ಯಾರ್ಥಿಗಳು ಏನ್ ಮಾಡಿದಾರಪ್ಪ ಅಂತಂದ್ರೆ ಮೊಬೈಲ್ ಅಲ್ಲೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಕ್ಕೆ ಹೋಗಿದ್ದಾರೆ. ಏನ್ ಇವಾಗ ಆಗಸ್ಟ್ 5ನೇ ತಾರೀಕು ಒಂದು ಸೆಲ್ಫ್ ಡಿಕ್ಲೇರೇಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೂ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಾ ಇರಲಿಲ್ಲ. ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಹಾಕಿದ ತಕ್ಷಣ ನಿಮ್ಮಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇರಲಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಡೈರೆಕ್ಟ್ ಬಂದ್ಬಿಟ್ಟು ಅವರು ಅಲ್ಲಿ ಸಬ್ಮಿಟ್ ನ ಕೊಟ್ಟಿದ್ದಾರೆ, ಅಂದ್ರೆ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಹಾಕಿಬಿಟ್ಟಿದ್ದಾರೆ. ಅಂತವ್ರದ್ದು ಸೆಲ್ಫ್ ಡಿಕ್ಲೇರೇಷನ್ ಆಗಿಲ್ಲ. ಸೊ ಅಂತವ್ರಿಗೆ ಅಮೌಂಟ್ ಬರುತ್ತಾ ಇಲ್ಲ ಅಂತ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಬರಲ್ಲ. ಇಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಬಂದ್ಬಿಟ್ಟು ಮೊದಲೆಲ್ಲ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾಗಿತ್ತು. ಇವಾಗ ಬಂದ್ಬಿಟ್ಟು 3 ತಿಂಗಳಿಗೆ ಒಂದು ಸಾರಿ ಸೆಲ್ಫ್ ಡಿಕ್ಲೇರೇಷನ್ ಮಾತ್ರ ಮಾಡಬೇಕು. ನಾನು ಮೊದಲಿಂದಾನು ಹೇಳ್ತಾ ಬಂದಿದ್ದೆ, ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಗೆ 3 ತಿಂಗಳ ಕಂಟಿನ್ಯೂ ಅಮೌಂಟ್ ಕೂಡ ಬರಲ್ಲ ಅಂತ ಹೇಳಿದೆ ಸ್ನೇಹಿತರೆ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೆಲ್ಫ್ ಡಿಕ್ಲೇರೇಷನ್ ಯಾರೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಮೌಂಟ್ ಬರುತ್ತೆ. ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮರೆತು ಹೋಗಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಲ್ಲ ಮತ್ತೆ ತಪ್ಪಾಗಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದಾರ ಅಂತವ್ರಿಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಬರಲ್ಲ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಅಮೌಂಟ್ ಯಾವಾಗ ಬರುತ್ತೆ. ಇವಾಗ ಏನ್ ನೀವು ಆಗಸ್ಟ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದಿರಾ, ಇವಾಗ ಸೆಲ್ಫ್ ಡಿಕ್ಲೇರೇಷನ್ ಮಾಡಿರೋದು ನಿಮ್ಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳ ಅಮೌಂಟ್ ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ. 3 ತಿಂಗಳು ಒಟ್ಟಿಗೆ ಬರಲ್ಲ, ಒಂದೊಂದು ತಿಂಗಳು 3,000 ಸಾವಿರ ಅಮೌಂಟ್ ಸಪರೇಟ್ ಆಗಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಅದು ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ, ಇವಾಗ ಏನೊಂದು ಸೆಲ್ಫ್ ಡಿಕ್ಲೇರೇಷನ್ ಬಂದ್ಬಿಟ್ಟು 5ನೇ ತಾರೀಕು ಆಗಸ್ಟ್ 5ನೇ ತಾರೀಕು ಏನೊಂದು ಸ್ಟಾರ್ಟ್ ಆಗಿತ್ತು. ಆಗಸ್ಟ್ 5ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಸೆಲ್ಫ್ ಡಿಕ್ಲೇರೇಷನ್ ಮಾಡಕ್ಕೆ ನಿಮ್ಗೆ ಅವಕಾಶ ಇತ್ತು. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ರೆ ಇವಾಗ ಸೆಪ್ಟೆಂಬರ್ ತಿಂಗಳು ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಸೆಪ್ಟೆಂಬರ್ 10ನೇ ತಾರೀಕಿನ ಒಳಗಾಗಿ ಇಲ್ಲಿ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಸೆಪ್ಟೆಂಬರ್ ಇವತ್ತು ಡೇಟ್ ಬಂದ್ಬಿಟ್ಟು 8ನೇ ತಾರೀಕು. ಇನ್ನು 2-3 ದಿನ ವೇಟ್ ಮಾಡಿ ಅಪ್ಡೇಟ್ ಆಗುತ್ತೆ. ಅಂದ್ರೆ ನೀವು ಸ್ಟೇಟಸ್ ಎಲ್ಲ ಚೆಕ್ ಮಾಡಿದ್ರೆ ಸ್ಟೇಟಸ್ ಅಲ್ಲಿ DBT ಪುಷ್ ಅಂತ ತೋರಿಸುತ್ತೆ, ಇಲ್ಲ ಪೆಂಡಿಂಗ್ ಅಂತ ತೋರಿಸುತ್ತೆ. ಅಲ್ಲಿ ಸ್ಟೇಟಸ್ ಚೆಕ್ ಮಾಡಿ. ಇವಾಗ ನೀವು ಸ್ಟೇಟಸ್ ಚೆಕ್ ಮಾಡಕ್ ಹೋದ್ರೆ ಕರೆಕ್ಟ್ ಆಗಿ ಸ್ಟೇಟಸ್ ತೋರಿಸಲ್ಲ. ಇನ್ನೊಂದು 2-3 ದಿನ ಆದ್ಮೇಲೆ ಸ್ಟೇಟಸ್ ಚೆಕ್ ಮಾಡಿ ನಿಮ್ಗೆ ಕರೆಕ್ಟ್ ಆಗಿ ಒಂದು ಡಾಟಾ ಕೂಡ ತೋರಿಸುತ್ತೆ. ಓಕೆ, ಇಲ್ಲಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡಿದ್ರೆ ಈ ಒಂದು ಸೆಪ್ಟೆಂಬರ್ 20ನೇ ತಾರೀಕಿನ ನಂತರ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಅಲ್ಲಿವರೆಗೂ ಯಾವುದೇ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆದ್ರೂ ಕೂಡ ಪೆಂಡಿಂಗ್ ಇರುವಂತ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಬಟ್ ಈ ತಿಂಗಳ ಆಗಸ್ಟ್ ಸೆಲ್ಫ್ ಏನೊಂದು ಡಿಕ್ಲೇರೇಷನ್ ಮಾಡಿದ್ರ ಇದರ ಅಮೌಂಟ್ ಬಂದ್ಬಿಟ್ಟು 20ನೇ ತಾರೀಕಿನ ನಂತರ, ಇವಾಗ ಏನ್ ಸೆಪ್ಟೆಂಬರ್ 20ನೇ ತಾರೀಕಿನ ನಂತರ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಹೋಗುತ್ತೆ. ಓಕೆ, ಇದು ಎರಡನೇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ತುಂಬಾ ಜನದ್ದು ಇನ್ನು 2-3 ತಿಂಗಳ ಅಮೌಂಟ್ ಕೂಡ ಬರ್ಬೇಕು. ಆ ಒಂದು 2-3 ತಿಂಗಳ ಅಮೌಂಟ್ ಪೆಂಡಿಂಗ್ ಏನಿದೆ ಅದರ ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡ್ತಾ ಹೋದ್ರೆ, ಇವಾಗ ಹಿಂದಿನ ತಿಂಗಳು ನೀವು ನೋಡಬಹುದು, ನಿಮ್ಗೆಲ್ಲ 3,000 6,000 ಬಂದ್ರೆ ನಿಮ್ ಸ್ನೇಹಿತರಿಗೆ ಕೆಲವೊಬ್ಬರಿಗೆ 9,000 ಬಂದಿದೆ, ಕೆಲವೊಬ್ಬರಿಗೆ 12,000 ಡೈರೆಕ್ಟ್ ಆಗಿ 3-4 ತಿಂಗಳ ಅಮೌಂಟ್ ಒಟ್ಟಿಗೆ ಹಾಕಿಬಿಟ್ಟಿದ್ದಾರೆ. ಓಕೆ, ನಿಮ್ಗೆ ಅವಾಗ ಕಡಿಮೆ ಅಮೌಂಟ್ ಬಂದಿದ್ರೆ ಇವಾಗ ಈ ತಿಂಗಳು
ನಿಮ್ ಸ್ನೇಹಿತರಿಗೆಲ್ಲ 3,000 ಬರ್ಬೋದು, 6,000 ಬರ್ಬೋದು. ನಿಮ್ಗೆ 2-3 ತಿಂಗಳ ಅಮೌಂಟ್ ಪೆಂಡಿಂಗ್ ಇತ್ತಂದ್ರೆ ಡೈರೆಕ್ಟ್ ಆಗಿ 9,000 ಹಾಕ್ತಾರೆ, ಇಲ್ಲ 6,000 ಅಮೌಂಟ್ ಕೂಡ ಹಾಕ್ತಾರೆ. ಅಂದ್ರೆ ಅದು ಬಂದ್ಬಿಟ್ಟು ಒಂದು 15ನೇ ತಾರೀಕಿನ ನಂತರ ಪೆಂಡಿಂಗ್ ಇರುವಂತ ಅಮೌಂಟ್ ಎಲ್ಲ ಡಿಕ್ಲೇಷನ್ ಮಾಡ್ತಾರೆ. ಮತ್ತೆ ಇವಾಗ ಸೆಲ್ಫ್ ಡಿಕ್ಲೇಷನ್ ಮಾಡಿರುವಂತ ಅಮೌಂಟ್ ಬಂದ್ಬಿಟ್ಟು 20ನೇ ತಾರೀಕು ನಂತರ ಬರುತ್ತೆ. ಅವಾಗ ನಾನು ಏನ್ ತಿಳಿಸ್ಕೊಟ್ಟಿದೀನಿ. ಮತ್ತೆ ಪೆಂಡಿಂಗ್ ಇರುವಂತ ಅಮೌಂಟ್ ಬಂದ್ಬಿಟ್ಟು 15ನೇ ತಾರೀಕಿನ ನಂತರ ಬರಬಹುದು. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರೆ. ಮತ್ತೆ ತುಂಬಾ ಜನ ಬಂದ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಸೆಲ್ಫ್ ಡಿಕ್ಲೇಷನ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಕರ್ನಾಟಕ ಸರ್ಕಾರದಿಂದ ಏನೊಂದು ರೆಕಮೆಂಡ್ ಅಂದ್ರೆ ಏನೊಂದು ರಿಮೈಂಡರ್ ಒಂದು ಮೆಸೇಜ್ ಬರುತ್ತೆ. ಅಂದ್ರೆ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ, ಇವಾಗ ತ್ರೈಮಾಸಿಕ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊ ಅಂದ್ರೆ 3 ತಿಂಗಳಿಗೆ ಒಂದ್ಸರಿ ಡಿಕ್ಲೇಷನ್ ಮಾಡ್ಕೋಬೇಕು. ಆಗಸ್ಟ್ ತಿಂಗಳ ಡಿಕ್ಲೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಏನೊಂದು ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಮೆಸೇಜ್ ಬಂದಿತ್ತು. ಪ್ರತಿಯೊಬ್ಬರಿಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದಿತ್ತು. ಆ ಒಂದು ಮೆಸೇಜ್ಗೆ ತುಂಬಾ ಜನ ರಿಪ್ಲೈ ಮಾಡಿ ಅಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ಕನ್ಫರ್ಮ್ ಮಾಡ್ಕೊಂಡು ಅಲ್ಲೇ ಡೈರೆಕ್ಟ್ ಆಗಿ ಅವರೇ ನಿಮ್ಗೆ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಮುಕ್ತಾಯಗೊಂಡಿದೆ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಕಳಿಸ್ಬಿಡ್ತಾರೆ. ಅಂದ್ರೆ ಅಲ್ಲಿ ನಿಮ್ಗೆ ಯಾವುದೇ ರೀತಿ PDF ಕೂಡ ಡೌನ್ಲೋಡ್ ಆಗಲ್ಲ. ಮತ್ತೆ ಅಲ್ಲಿ ನಿಮ್ಗೆ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇಷನ್ ಆಗಿದೆ ಇಲ್ವಾ ಅಂತೇಳಿ ಕನ್ಫರ್ಮೇಶನ್ ಏನು ನಿಮ್ಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ ಸ್ನೇಹಿತರೆ. ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತಾ ಇಲ್ಲ ಅಂತ ನೋಡಿದ್ರೆ ಓಕೆ, ಆಲ್ಮೋಸ್ಟ್ ಒಂದು 90% ಅಮೌಂಟ್ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಓಕೆ, ಒಂದು 10% ನೋಡ್ಬೇಕು. ಅಂದ್ರೆ ಎಕ್ಸಾಕ್ಟ್ ಇನ್ನು ಅದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ, ಡಾಟಾ ಅಂದ್ರೆ ಡೀಟೇಲ್ಸ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಸೊ ಅದೊಂದು ಪೆಂಡಿಂಗ್ ಇರ್ಲಿ. ನಾನು ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಅಂದ್ರೆ ನಾನು ಕೂಡ ಸೇವಾಸಿಂದ ಏನಿವಾಗ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಅವರು ಆ ರೀತಿ ಪ್ರಾಬ್ಲಮ್ ಮಾಡ್ಕೋಬಾರ್ದು, ಮಾಡ್ಕೊಂಡು ನೋಡೋಣ, ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ನೋಡ್ಬೋದು, ಕೌಶಲ್ಯಕರ್ ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡಬೇಕು. ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ನೀವು ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಮೇಲ್ಗಡೆ ಪಾಪಪ್ ಅಲ್ಲಿ ಒಂದು ನೋಟಿಫಿಕೇಶನ್ ಬರ್ತಾ ಇತ್ತು, ಕೌಶಲ್ಯಕರ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಲೇಬೇಕು, ಮಾಡ್ಲಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಮುಂದಿನ ತಿಂಗಳಿಂದ ಅಮೌಂಟ್ ಕೂಡ ಬರಲ್ಲ ಅಂತ ಹೇಳಿದ್ರು ಸ್ನೇಹಿತರೆ. ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ನೋಡ್ತಾ ಹೋಗೋಣ. ಇವಾಗ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದ್ಬಿಟ್ಟು 6 ತಿಂಗಳಿಗಿಂತ ಜಾಸ್ತಿ ಅಮೌಂಟ್ ಬಂದಿದೆ. ಇವಾಗ 5 ತಿಂಗಳ ಅಮೌಂಟ್ ಆಗಿರ್ಬೋದು. 5 ತಿಂಗಳಕ್ಕಿಂತ ಕಡಿಮೆ ಬಂದವರು ಏನು ಮಾಡಕ್ ಹೋಗ್ಬೇಡಿ, ಇನ್ನೊಂದ್ 2 ತಿಂಗಳು ವೇಟ್ ಮಾಡಿ. 6 ತಿಂಗಳಿಗಿಂತ 5 ತಿಂಗಳು ಅಮೌಂಟ್ ಬಂದಿರ್ಬೋದು, 6 ತಿಂಗಳ ಅಮೌಂಟ್ ಬಂದಿರ್ಬೋದು, ಅಥವಾ ಜಾಸ್ತಿನೇ ಅಮೌಂಟ್ ಬಂದಿರ್ಬೋದು. ಯಾರಿಗೆಲ್ಲ ಅಮೌಂಟ್ ಬಂದಿದೆ ಕಂಪಲ್ಸರಿಯಾಗಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡ್ಲೇಬೇಕು ಸ್ನೇಹಿತರೆ. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಯಾವ ರೀತಿ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು, ಅದಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ, ಮತ್ತೆ ಇದಕ್ಕೆ ಕೌಶಲ್ಯ ರಿಜಿಸ್ಟ್ರೇಷನ್ ಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ, ಮತ್ತೆ ಅದಕ್ಕೆ ಲಾಸ್ಟ್ ಡೇಟ್ ಏನಾದ್ರು ಇದೆಯಾ, ಮತ್ತೆ ಈ ಒಂದು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡೋದು ಯಾವ ರೀತಿ ಮಾಡಬೇಕು ಅದನ್ನ ಕಂಪ್ಲೀಟ್ ಆಗಿ ನಾವೇ ನಿಮ್ಗೆ ಮಾಡಿ ಕೊಡ್ತೀವಿ. ಕೌಶಲ್ಯ ರಿಜಿಸ್ಟ್ರೇಷನ್ ಕೂಡ ನಾವೇ ಮಾಡಿ ಕೊಡ್ತೀವಿ. ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಸಪರೇಟ್ ಆಗಿ ಕೌಶಲ್ಯ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಾ ಟಾಪಿಕ್ ಕವರ್ ಮಾಡಕ್ ಆಗಲ್ಲ, ಅದೊಂದು ಸಪರೇಟ್ ಆಗಿ ಮಾಡ್ತೀನಿ. ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಆ ಒಂದು ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅಥವಾ ನಮ್ಮ ಸ್ನೇಹಿತರೆಲ್ಲ ನಿಮ್ಗೆ ಕೌಶಲ್ಯ ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತಾರೆ. ಓಕೆ, ಸಪರೇಟ್ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಅದರಿಂದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ತಿಳ್ಕೊತೀರಾ. ಓಕೆ, ನೋಡ್ಬೋದು ಕೌಶಲ್ಯ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಪ್ರತಿಯೊಬ್ರು ಮಾಡ್ಲೇಬೇಕು ಸ್ನೇಹಿತರೆ. ಇದರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ. ನೀವೇ ಸ್ವಂತವಾಗಿ ನಿಮ್ಗೆ ಏನಾದ್ರು ಪಕ್ಕಾ ಇನ್ಫಾರ್ಮೇಶನ್ ಗೊತ್ತಿತ್ತಂದ್ರೆ ಮಾತ್ರ ನೀವು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಲ್ಲಿ 4 ಆಪ್ಷನ್ ಬರುತ್ತೆ. ನೀವು ಸ್ಕಿಲ್ ಟ್ರೈನಿಂಗ್ ತಗೋತೀರಾ ಅಥವಾ ನಿಮ್ಗೆ ಏನಾದ್ರು ಪ್ರೈವೇಟ್ ವರ್ಕ್ ಮಾಡ್ತೀರಾ ಅಂತ ಹೇಳಿ 4-5 ಆಪ್ಷನ್ ಬರುತ್ತೆ. ಅಲ್ಲಿ ಯಾವ ಆಪ್ಷನ್ ಚೂಸ್ ಮಾಡಬೇಕು, ಅಲ್ಲಿ ನೆಕ್ಸ್ಟ್ ಯಾವೆಲ್ಲ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು, ಮತ್ತೆ ಡಾಕ್ಯುಮೆಂಟ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದು ನಿಮ್ಗೆ ಅಲ್ಲಿ ಟ್ರೈ ಮಾಡ್ತೀನಿ. ಸುಮ್ನೆ ನೋಡೋಣ ಮೊಬೈಲ್ ಅಲ್ಲಿ ಟ್ರೈ ಮಾಡ್ತೀನಿ ಅಂತ ಹೋದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಗೆ ಆ ಕಡೆ ರಿಜಿಸ್ಟ್ರೇಷನ್ ಆಗಲ್ಲ, ಈ ಕಡೆ ಅಮೌಂಟ್ ಬರಲ್ಲ. ಸುಮ್ನೆ ಎರಡು ಕೂಡ ಹಾಳು ಮಾಡ್ಕೊಂಡ್ಬಿಡ್ತೀರಾ. ಆದ್ರಿಂದ ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿತ್ತಂದ್ರೆ ಮಾತ್ರ ಟ್ರೈ ಮಾಡಿ. ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲಪ್ಪ ಅಂದ್ರೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ನೀವು ವಾಟ್ಸ್ಆಪ್ ಮುಖಾಂತರ ಡಾಕ್ಯುಮೆಂಟ್ ಕಳಿಸ್ಕೊಟ್ರೆ ನಾನೇ ನಿಮ್ಗೆ ಕೌಶಲ್ಯ ರಿಜಿಸ್ಟ್ರೇಷನ್ ಕೂಡ ಮಾಡಿ ನಿಮ್ಗೆ ಕಳಿಸ್ತೀವಿ ಸ್ನೇಹಿತರೆ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಸೆಲ್ಫ್ ಡಿಕ್ಲೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಬ್ರದರ್, ಮಂತ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾ ಅಥವಾ 3 ತಿಂಗಳಿಗೆ ಒಂದ್ಸರಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಂತ ಇನ್ನೂ ಸ್ವಲ್ಪ ಜನಕ್ಕೆ ಕ್ಲಾರಿಟಿನೇ ಸಿಕ್ಕಿಲ್ಲ. ಸೊ ಇಲ್ಲಿ ಏನಿವಾಗ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಕಂಪ್ಲೀಟ್ ಆಗಿದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳು ಕಂಪ್ಲೀಟ್ ಆಯ್ತು. ಇನ್ನು ನವೆಂಬರ್ ಅಲ್ಲಿ ನೆಕ್ಸ್ಟ್ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಯಾರು ಡಿಕ್ಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ, ಡಿಕ್ಲೇಷನ್ ಮಾಡಕ್ಕೂ ಬರಲ್ಲ. ನವೆಂಬರ್ ವರೆಗೂ ಏನು ಮಾಡುವಂತ ಅವಶ್ಯಕತೆ ಇಲ್ಲ. 3 ತಿಂಗಳ ಅಮೌಂಟ್ ಡೈರೆಕ್ಟ್ ಆಗಿ ಬರ್ತಾ ಹೋಗುತ್ತೆ. ಮತ್ತೆ ಇನ್ನು ಯಾವುದೇ ಅಂದ್ರೆ ನಾನು ಇವಾಗ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀನಿ, ಇನ್ನೂ ಒಂದು ಪೇಮೆಂಟ್ ಆಗಿಲ್ಲ ಅಂತ ಯಾರೆಲ್ಲ ಅನ್ಕೋತಾ ಇದಾರ, ಆದ್ರೆ ನಿಮ್ಗೆ ಇನ್ನೂ ಯಾವುದೇ ಅಮೌಂಟ್ ಕೂಡ ಬಂದಿರಲ್ಲ. ಅಂತ ವಿದ್ಯಾರ್ಥಿಗಳಿಗೆ ಫಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅಮೌಂಟ್ ಬರುತ್ತೆ, ಯಾವುದೇ ಡಿಕ್ಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಹಂಗೇನಾದ್ರೂ ಅಪ್ಡೇಟ್ ಬಂದ್ರೆ ನಾನು ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ನೋಡ್ತಾ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಪ್ರತಿಯೊಬ್ರು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವ್ರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ, ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.